ಎಲ್ಲ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ತುಂಬ ಆತ್ಮೀಯ ಸ್ವಾಗತ. ಈ ಒಂದು ವಿಶೇಷವಾದಂಥ ವಿಡಿಯೋ ನೋಡಲು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಕೆಲಸನ ನೀವು ಸ್ವಂತ ಮಾಡಿಕೊಳ್ಳಬೇಕು, ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡಿರೋದು. ಇದರಲ್ಲಿ ನಿಮಗೆ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಈ ಸ್ವತ್ತು ವೆಬ್ಸೈಟ್ದಲ್ಲಿ ಈ ಸ್ವತ್ತು ವೆಬ್ಸೈಟ್ದಲ್ಲಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ನಿಮ್ಮ ಆಸ್ತಿ ಇದ್ದರೆ, ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಿಮ್ಮ ಮನೆ ಅಥವಾ ಪ್ಲಾಟ್ ಇದ್ದರೆ ಅದರ ಒಂದು ಆಸ್ತಿಯ ಶೋಧ ಅಂದರೆ ಪ್ರಾಪರ್ಟಿ ಡೀಟೇಲ್ಸ್, ಆಸ್ತಿಯ ಒಂದು ಉತ್ತಾರೆ ಅಂತಾರಲ್ಲ, ಅದನ್ನು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಾರಂ ನಂಬರ್ 9 ಮತ್ತು ಫಾರಂ ನಂಬರ್ 11B ಈ ಎರಡು ಫಾರ್ಮ್ಗಳನ್ನು ನೀವು ತುಂಬ ಸುಲಭವಾಗಿ ಉಚಿತವಾಗಿ ನಿಮ್ಮ ಮೊಬೈಲ್ ಫೋನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ, ನಾನು ಒಂದು ವೆಬ್ಸೈಟ್ ಲಿಂಕ್ ಕೊಡುತ್ತೇನೆ ನಿಮಗೆ, ಈ ಸ್ವತ್ತು karnataka.nic.in. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಯಾವ ರೀತಿ ನಿಮ್ಮ ಒಂದು ಆಸ್ತಿಗಳ ಶೋಧನೆ ಮಾಡಿ ನಿಮ್ಮ ಒಂದು ಪ್ರಾಪರ್ಟಿ ಡೀಟೇಲ್ಸ್, ಉತಾರ್ ಪಹಣಿ ಅಂತಾರಲ್ಲ, ನಿಮ್ಮ ಒಂದು ಮನೆಯ ಫಾರಂ ನಂಬರ್ 9 ಮತ್ತು ಫಾರಂ ನಂಬರ್ 11B ಎಂಟ್ರಿ ಮಾಡಿರುವಂಥ ಉತ್ತಾರೆಗಳನ್ನು ಇಲ್ಲಿ ಯಾವ ರೀತಿ ನೋಡಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಹೇಳಿಕೊಡುತ್ತಿದ್ದೇನೆ. ತಾವು ಇದುವರೆಗೆ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ವಿಡಿಯೋ ಕೂಡ ಲೈಕ್ ಮಾಡಿ. ನೋಡಿ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ನ ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗುತ್ತೆ. ಈ ರೀತಿ ವಿಂಡೋ ಓಪನ್ ಆದಾಗ ಇಲ್ಲಿ ನಿಮಗೆ ಆಸ್ತಿಗಳ ಶೋಧನೆ ಅಂತ ಬರುತ್ತೆ. ಆಸ್ತಿಗಳ ಶೋಧನೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಸೆಲೆಕ್ಟ್ ಪ್ರಾಪರ್ಟಿ ಫಾರಮ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಕಾಣುತ್ತೆ, ಫಾರಮ್ ನಂಬರ್ 9, ಫಾರಮ್ ನಂಬರ್ L1B. ಇವಾಗ ನಾವು ಫಾರಮ್ ನಂಬರ್ 9 ಬಗ್ಗೆ ನೋಡೋಣ. ಇದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಬರುತ್ತೆ. ಇಲ್ಲೂ ಕೂಡ ಫಾರಮ್ ನಂಬರ್ 9 ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಡಿಸ್ಟಿಕಲ್ಲಿ ನಿಮ್ಮ ಒಂದು ಜಿಲ್ಲೆ ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ನಿಮ್ಮ ತಾಲೂಕು, ಇಲ್ಲಿ ನೆಕ್ಸ್ಟ್ ನಿಮ್ಮ ಗ್ರಾಮ ಪಂಚಾಯತ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸೆಲೆಕ್ಟ್ ವಿಲೇಜ್ ಅಂತ ಬರುತ್ತೆ. ಸೆಲೆಕ್ಟ್ ವಿಲೇಜ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮಗೆ ಪ್ರಾಪರ್ಟಿ ಐ ಡಿ ಅಂತ ಬರುತ್ತೆ. ಇಲ್ಲಿ ಪ್ರಾಪರ್ಟಿ ಐ ಡಿ, ಈ ಪ್ರಾಪರ್ಟಿ ಐ ಡಿ ಪ್ಲೇಸಲ್ಲಿ ನಿಮಗೆ ಪಂಚಾಯಿತಿಯಿಂದ ಫಾರಂ ನಂಬರ್ 9ರಲ್ಲಿ ನಿಮ್ಮ ಒಂದು ಆಸ್ತಿಯ ಮಾಹಿತಿ, ನಿಮ್ಮ ಒಂದು ಮನೆಯ ಮತ್ತು ನಿಮ್ಮ ಪ್ಲಾಟಿನ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಂದಣಿ ಮಾಡಿದಾಗ ಪ್ರಾಪರ್ಟಿ ಐ ಡಿ ಅಂತ ಆಸ್ತಿಯ ಒಂದು ನಂಬರ್ ನಿಮಗೆ ಕೊಟ್ಟಿರ್ತಾರೆ. ಅಥವಾ ನೀವು ಪಂಚಾಯಿತಿಗಳಲ್ಲಿ ಪ್ರತಿ ವರ್ಷ ನಿಮ್ಮ ಆಸ್ತಿಯ ತೆರಿಗೆಯನ್ನು ಪಾವತಿಸಿದಾಗ ಅದರಲ್ಲಿ ನಿಮ್ಮ ಆಸ್ತಿಯ ಸಂಖ್ಯೆ ಇರುತ್ತೆ, ಆ ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ನಾನು ನಿಮಗೆ ಉದಾಹರಣೆಗೋಸ್ಕರ ಇಲ್ಲಿ ಒಂದು ನಂಬರ್ನ ಎಂಟ್ರಿ ಮಾಡುತ್ತೇನೆ. ಉದಾಹರಣೆಗೋಸ್ಕರ ಈ 100 ನಂಬರ್ನ ಹಾಕಿ ಸರ್ಚ್ ಅನ್ನೋ ಬಟನ್ನ ಕ್ಲಿಕ್ ಮಾಡುತ್ತೇನೆ. ಸರ್ಚ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಈ ರೀತಿಯಾಗಿ ತುಂಬ ಲಿಸ್ಟ್ ಓಪನ್ ಆಗುತ್ತೆ. ಈ ರೀತಿ ಲಿಸ್ಟ್ ಓಪನ್ ಆದಾಗ ನಾನು ನಿಮಗೆ ಒಂದು ಉದಾಹರಣೆಗೋಸ್ಕರ ಈ ಒಂದು ಪ್ರಾಪರ್ಟಿನ ಓಪನ್ ಮಾಡಿ ತೋರಿಸಿಕೊಡುತ್ತೇನೆ. ಇಲ್ಲಿದೆ ನೋಡಿ, ಈ ರೀತಿಯಾಗಿ ಇದು ಪ್ರಾಪರ್ಟಿ ಐ ಡಿ. ಸ್ನೇಹಿತರೆ, ಇದು ನೆನಪಿನಲ್ಲಿಟ್ಟುಕೊಳ್ಳಿ, ಇದು ದಿಸ್ ಈಸ್ ಪ್ರಾಪರ್ಟಿ ಐ ಡಿ.
ಇದು ಪ್ರಾಪರ್ಟಿ ಐ ಡಿ, ಇದು ಕಸ್ಟಮರ್ ಹೆಸರು ಅಂದರೆ ನಿಮ್ಮ ಹೆಸರು, ಇದು ಪ್ರಾಪರ್ಟಿ ಐ ಡಿ, ಇದು ಪ್ರಾಪರ್ಟಿ ಕೋಡ್ ನೋಡಿ ನೆನಪಿನಲ್ಲಿಟ್ಟುಕೊಳ್ಳಿ, ಇದು ಪ್ರಾಪರ್ಟಿ ಕೋಡ್, ಇದು ಪ್ರಿಂಟ್ ಡೇಟ್, ನೆಕ್ಸ್ಟ್ ಇದು ಡಾಕ್ಯುಮೆಂಟ್ ನಂಬರ್. ಸರಿನಾ? ಈ ಡಾಕ್ಯುಮೆಂಟ್ ನಂಬರ್ನ ಕಾಪಿ ಮಾಡಿಕೊಳ್ಳಿ. ಡಾಕ್ಯುಮೆಂಟ್ ನಂಬರ್ನ ಕಾಪಿ ಮಾಡಿ, ಇದು ನಿಮ್ಮ ಹೆಸರು, ನಿಮ್ಮ ಅಸೆಟ್ ನಂಬರು, ನಿಮ್ಮ ಆಸ್ತಿಯ ನಂಬರು. ಇಷ್ಟಾದಮೇಲೆ ಇದನ್ನು ನೀವು ಓಪನ್ ಮಾಡಿ ನೋಡಬೇಕಂದ್ರೆ ಇಲ್ಲಿ ನಿಮಗೆ ನೀಲಿ ಬಣ್ಣದಲ್ಲಿ ಏನು ನಿಮ್ಮ ಒಂದು ನಂಬರ್ ಕಾಣುತ್ತೆ, ಡಾಕ್ಯುಮೆಂಟ್ ನಂಬರ್, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನೋಡಿ ಎಂಟರ್ ಈ ಒಂದು ಡಾಕ್ಯುಮೆಂಟ್ ವ್ಯೂ ಡಾಕ್ಯುಮೆಂಟ್ ಅಂತ ಬರುತ್ತೆ. ಈ ಒಂದು ನೀವು ಎಂಟರ್ ಡಾಕ್ಯುಮೆಂಟ್ ನಂಬರ್ ಅಂತ ಏನಿದೆಯಲ್ಲ ಇದನ್ನು ಕಾಪಿ ಮಾಡಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಿಮಗೆ ಡಾಕ್ಯುಮೆಂಟ್ ನಂಬರ್ನ ಕಾಪಿ ಮಾಡಿಕೊಳ್ಳಿ ಅಂತ. ನೆಕ್ಸ್ಟ್ ಇಲ್ಲಿ ವ್ಯೂ ಡಾಕ್ಯುಮೆಂಟ್ ಅಂತ ಬರುತ್ತೆ. ಈ ಡಾಕ್ಯುಮೆಂಟ್ ನಂಬರೇ ನಿಮಗೆ ಇಲ್ಲಿ ನೀವು ಈ ಒಂದು ವ್ಯೂ ಡಾಕ್ಯುಮೆಂಟ್ ಕ್ಲಿಕ್ ಮಾಡಿದಾಗ ಒಂದು ನಿಮ್ಮ ಉತಾರೆ ಪಹಣಿ ಡೌನ್ಲೋಡ್ ಆಗುತ್ತೆ, ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್. ಅದನ್ನು ಓಪನ್ ಮಾಡಬೇಕಾದ್ರೆ ಪಾಸ್ವರ್ಡ್ ಕೇಳುತ್ತೆ. ಆವಾಗ ಈ ಪಾಸ್ವರ್ಡನ್ನೇ ನೀವು ಅಲ್ಲಿ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಪಹಣಿ ಉತ್ತಾರ ಓಪನ್ ಆಗುತ್ತೆ. ಇಲ್ಲಿ ವ್ಯೂ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಇಲ್ಲಿ ಮೇಲೆ ಡೌನ್ಲೋಡ್ ಆಗಿರೋ ಈ ಒಂದು ಪಬ್ಲಿಕ್ ವ್ಯೂ ಫಾರಮ್ ನಂಬರ್ 9ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ತಕ್ಷಣ ಇಲ್ಲಿ ನಿಮಗೆ ನಾನು ಹೇಳಿದ್ದೆ ಈ ಒಂದು ಎಂಟರ್ ಡಾಕ್ಯುಮೆಂಟ್ ನಂಬರ್ ಇಲ್ಲಿದೆ ನೋಡಿ, ಇದನ್ನು ಕಾಪಿ ಮಾಡಿಕೊಳ್ಳಿ. ಇದನ್ನು ಕಾಪಿ ಮಾಡಿ ಈ ಒಂದು ಪಾಸ್ವರ್ಡ್ ಪ್ಲೇಸಲ್ಲಿ ಇದನ್ನು ಎಂಟ್ರಿ ಮಾಡಿ ಓಕೆ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ನೋಡಿ ಓಕೆ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಇವರ ಒಂದು ಸಂಪೂರ್ಣವಾದಂಥ ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ. ಪಂಚಾಯತ್ ರಾಜ್ ಇಲಾಖೆಯಿಂದ ಇವರ ಮನೆಯ ಸಂಪೂರ್ಣ ಡೀಟೇಲ್ಸ್ ಏನಿದೆ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಕೂಡ ಇಲ್ಲಿ ಲಭ್ಯವಿರುತ್ತವೆ. ನಿಮ್ಮ GST ಕೋಡ್ ಇರುತ್ತೆ, ನಿಮ್ಮ ಪ್ರಾಪರ್ಟಿ ನಂಬರ್ ಇರುತ್ತೆ, ಮತ್ತು ನಿಮ್ಮ ಮನೆಯ ನಂಬರ್ ಇರುತ್ತೆ, ಸಂಪೂರ್ಣವಾದಂಥ ಮಾಹಿತಿ ನಿಮಗೆ. ಮತ್ತು ಇಲ್ಲಿ ಬಾರ್ಕೋಡ್ ಕೂಡ ಲಭ್ಯವಾಗಿರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ನಿಮ್ಮ ಒಂದು ಆಸ್ತಿಯ ಡೀಟೇಲ್ಸ್ ಏನಿದೆ ಈ ಸ್ವತ್ತು ವೆಬ್ಸೈಟಲ್ಲಿ ಈ ರೀತಿಯಾಗಿ ನಿಮ್ಮ ಒಂದು ಪಹಣಿ ಉತಾರೆಗಳನ್ನು ಕೂಡ ನೀವು ಪ್ರಿಂಟ್ ತೆಗೆಯಬಹುದು. ಇದು ಕೇವಲ ನೋಡುವ ಉದ್ದೇಶದಿಂದ ಮಾತ್ರ ಇಲ್ಲಿ ಪ್ರಿವ್ಯೂ ಫಾರ್ ಓನ್ಲಿ ಅಂತ ಕೊಟ್ಟಿದ್ದಾರೆ, ಪ್ರಿವ್ಯೂ ಫಾರ್ ಓನ್ಲಿ. ಮುಂದೆ ನಿಮಗೆ ಒರಿಜಿನಲ್ ಪ್ರಿಂಟ್ ಯಾವ ರೀತಿ ತೆಗೆಯಬೇಕಂತ ನಾನು ಬರುವ ದಿನಗಳಲ್ಲಿ ಹೇಳಿಕೊಡುತ್ತೇನೆ. ವಿಡಿಯೋ ನಿಮಗೆಲ್ಲ ಲೈಕ್ ಆಗಿದೆ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.